my baby's man. Good morning, everybody. Finally. ಇದು ಥರ್ಡ್ ಟೈಮೋ ಫೋರ್ತ್ ಟೈಮೋ ಯಾವನು ಗೊತ್ತು. ಮತ್ತೆ ರೀಸರ್ಚ್ ಮಾಡ್ತಾನೇ ಇದ್ದೀನಿ. ಇಟ್ಸ್ ನಾಟ್ ಅಬೌಟ್ ಹೌ ಯು ಸ್ಟಾರ್ಟ್, ಇಟ್ಸ್ ನಾಟ್ ಅಬೌಟ್ how much times you fail in between, but it's all about learning, improving, being just better than last time. I'm just starting it again and again and again. I hope one day something will work out. ಸೊ ಈ ಉದ್ದೇಶ ಇಟ್ಕೊಂಡು ಮತ್ತೆ ಬಂದಿದ್ದೀನಿ. ಜಸ್ಟ್ average dude, just a normal guy having some big goals, man, big dreams, big vision, trying to create something crazy, trying to make an impact in this world. So ನನ್ನ ಪಾಸ್ಟ್ ಚಾಯ್ಸಸ್ನ ನಾನು ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ನನ್ನ ಕರೆಂಟ್ ಡಿಸಿಷನ್ಸ್ ಚೆನ್ನಾಗಿದ್ದರೆ, ಚೆನ್ನಾಗಿ ತೊಗೊಂಡ್ರೆ ಡೆಫಿನೆಟ್ಲಿ ನನ್ನ ಫ್ಯೂಚರು ಚೆನ್ನಾಗಿರುತ್ತೆ. ಸೊ ಒಂದು ಸಜೆಷನ್ ಅಂತೂ ನಾನು ಕೊಡ್ತೀನಿ. ಏನಂದರೆ, ಈಗ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಒಂದು ಒಂದು ಗೋಲು, ಒಂದು ವಿಷನ್ನು, ಅದಕ್ಕೊಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಏನಾದರೂ ಲೈಕ್ ನಿಮಗೆ ಪ್ಲ್ಯಾನ್ ಏನಾದರೂ ಇದ್ದರೆ, ಫಾರ್ ಎಕ್ಸಾಂಪಲ್ ಟು ಡೂ ಲಿಸ್ಟ್ ಇರಲಿ, ಇಲ್ಲಾಂದರೆ ಅದೇ ಡೈಸೆಕ್ಟ್ ಮಾಡಬೇಕು. ಇಯರ್ಲಿ ಗೋಲ್ಸು, ಮಂತ್ಲಿ ಗೋಲ್ಸು, ಆಮೇಲೆ ಡೈಲಿ ಗೋಲ್ಸ್, ಆ ಥರ ಡೈಸೆಕ್ಟ್ ಮಾಡಿ ನೀವು ಸ್ಟೆಪ್ ಬೈ ಸ್ಟೆಪ್ ಒಂದು ಪ್ಲ್ಯಾನ್ ಆ ಥರ ತೊಗೊಂಡು ಹೋಗ್ತಾಯಿದ್ರೆ 100% ಅದನ್ನೆಲ್ಲ ಅಚೀವ್ ಮಾಡೋದ್ರಲ್ಲೇ ಆ್ಯಕ್ಚುಲಿ ಒಂಥರ ಕಿಕ್ ಬರುತ್ತೆ. ಆ ಕಿಕ್ಕು ಡೆಫಿನೆಟ್ಲಿ ಇಟ್ಸ್ ಬೆಟರ್ ದೆನ್ ಎನಿ ಡ್ರಗ್ ಇನ್ ದಿಸ್ ವರ್ಲ್ಡ್. ಸೊ ದ ಪರ್ಸನ್ ಹೂ ಡಸಂಟ್ ಹ್ಯಾವ್ ಆಲ್ ದಿಸ್, especially men out there listening to this, we don't have these goals, the vision, the purpose. If you don't find it, just try many things, man. Try many things, you'll find something. But if you don't try anything and just sit in your room and just keep on consuming content, nothing will come out of it. So ಅದೇ try ಮಾಡಿ, just have something and work towards it. You will never need to go beyond pleasure or comfort ever again, because chasing this only gives you some type of high. ಗೊತ್ತಿಲ್ಲ ಗುರು, ಕೆಲಸ ಮಾಡ್ತಾನೆ ಇದ್ದರೆ ಇದೇ ಒಂಥರ ಫನ್ ಆಗಿಬಿಡುತ್ತೆ. ಸೀರಿಯಸ್ಲಿ ಸ್ಟಾರ್ಟಿಂಗ್ ಕಷ್ಟ ಆಯಿತು ಬಿಡಿ, ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯಿತು ಎಲ್ಲ ಹ್ಯಾಂಡಲ್ ಮಾಡೋದ್ರಲ್ಲಿ, ಎಲ್ಲ ಮೇಂಟೈನ್ ಮಾಡೋದ್ರಲ್ಲಿ. ಬಟ್ ಈ ವರ್ಕ್ ಮಾಡ್ತಾ ಏನು ಗೊತ್ತಾ, ನನಗೆ ಇನ್ನೂ ಜಾಸ್ತಿ ಮಾಡ್ಬೋದು ಗುರು, ಇನ್ನೂ ಜಾಸ್ತಿ ಇದೆ ನನ್ನ ಕೆಪಾಸಿಟಿ, ಇನ್ನೂ ನಾನು ಎಷ್ಟೊಂದು ಮಾಡ್ಬೋದು, ಇನ್ನೂ ನನ್ನ ಟೈಮ್ ಸಾಲ್ತಾಯಿಲ್ಲ, 24 hours ಸಾಲ್ತಾಯಿಲ್ಲ ನನಗೆ, ಆ ಥರ ಅನಿಸ್ಬಿಡುತ್ತೆ ವರ್ಕ್ ಮಾಡ್ತಾನೆ ಇದ್ದರೆ. ಸೊ ಮೇ ಬಿ ಈವನ್ ದಿಸ್ ವಿಲ್ ಗೋ ಟು ಶಾರ್ಟ್ಸ್, Instagram reels, so better clip this. What I want to say is, ನಿಮಗೆ ಒಂಥರ ಬರ್ನ್ಔಟ್ ಏನಾದರೂ ಫೀಲ್ ಆದರೆ, ಬರ್ನ್ಔಟ್ ಅಂತಾರಲ್ಲ, ಲೈಕ್ ಇಫ್ ಯು do something repetitively and consistently, like you will feel some type of burnout or tired, you'll feel tired. But actually ಆ ಮೈಂಡ್ಸೆಟ್ಟಿಂದ ಫಸ್ಟ್ ಆಚೆ ಬರಬೇಕು. Human body and human mind is actually far more capable. Actually should be very there is no limit for your ambition. Just ಏನಂದರೆ, ನಮ್ಮ ಕರೆಂಟ್ ಜನ್ರೇಷನ್ ಗ್ರೇಟ್ ಮೈಂಡ್ಸ್ನ, ನಮ್ಮ ಪಾಸ್ಟ್ ಗ್ರೇಟ್ ಮೈಂಡ್ಸ್ನ ಎಲ್ಲರನ್ನ ಸ್ಟಡಿ ಮಾಡಿರಿ. ಫಸ್ಟು ಅವ್ರ ಹಿಸ್ಟ್ರಿ ನೋಡಿ, ಅವ್ರ ಸ್ಟೋರಿ ನೋಡಿ. ಸೊ ಥರ ಗ್ರೇಟ್ ಪೀಪಲ್, ಅಟ್ಲೀಸ್ಟ್ ಗ್ರೇಟ್ ಪೀಪಲ್ ನಿಮ್ಮ ಸರೌಂಡಿಂಗಲ್ಲಿ ಇಲ್ಲಾಂದ್ರೂ ಗ್ರೇಟ್ ಪೀಪಲ್ ಲೈಕ್ ಆ್ಯಕ್ಸಸ್ ಸಿಗುತ್ತಲ್ಲ, ಇನ್ಫಾರ್ಮೇಷನ್, ಫ್ರೀ ಇನ್ಫಾರ್ಮೇಷನ್ ಸಿಗುತ್ತೆ ಇಂಟರ್ನೆಟಲ್ಲಿ. ಸೊ ಅವ್ರದ್ದು ಎಲ್ಲ ಸ್ವಲ್ಪ ನೋಡಿ ಇನ್ಸ್ಪೈರ್ ಆಗಿ. ಬಿಕಾಸ್ ನಾನು ಹಂಗೆ ಮಾಡೋದು, ಲೈಕ್ ನಂದು ಆ್ಯಂಬಿಷನ್ ಆ್ಯಕ್ಚುಲಿ ಒಂದು ರೇಂಜ್ಗಿತ್ತು. ಬಟ್ ಆಫ್ಟರ್ ಸೀಯಿಂಗ್ ಪೀಪಲ್ ಲೈಕ್ Elon Musk and so many more, like Steve Jobs, they have done so much more, man, that actually feels like it's not humanly possible. ಬಟ್ ಮಾಡಿದ್ರಲ್ಲ, ಅವರು ಹ್ಯೂಮನ್ನೇ, ನಾವು ಹ್ಯೂಮನ್ನೇ, ನಾವು ಮಾಡ್ಬೋದು. ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ತೊಗೊಬೇಕು. ಸೊ ಯೂಸ್ ದಿಸ್ ಮೈಂಡ್, ಯೂಸ್ ದಿಸ್ ಮೈಂಡ್ಸೆಟ್, ಬಿ ಇನ್ ದಿಸ್ ಮೈಂಡ್ಸೆಟ್. ಯಾವ ಮೈಂಡ್ಸೆಟ್ ಅಂದರೆ,
ಇವಾಗ ನಿಮ್ಮ ಡೇನ ಡೈಸೆಕ್ಟ್ ಮಾಡಿ. ಫಿಸಿಕಲ್ ವರ್ಕ್ ನೀವೇನಾದರೂ ಮಾಡಿದ್ರೆ, ಲೈಕ್ ವರ್ಕೌಟ್ಸ್ ಏನಾದರೂ ಮಾಡಿದ್ರೆ ನಿಮ್ಮ ಮೆಂಟಲ್ ಮೈಂಡ್ಗೆ ಅದು ರೆಸ್ಟ್ ಕೊಟ್ಟಂಗೆ. ಓಕೆನಾ? ಫಿಸಿಕಲಿ ಏನಾದರೂ ಆ್ಯಕ್ಟಿವಿಟಿ ಮಾಡಿದ್ರೆ ಮೆಂಟಲಿ ಅದು ರೆಸ್ಟ್ ಕೊಟ್ಟಂಗೆ. ಆಮೇಲೆ ನೀವೇನಾದರೂ ಮೆಂಟಲಿ ಏನಾದರೂ ವರ್ಕ್ ಮಾಡಿದ್ರೆ ಇದ್ದರೆ ಸೊ ಅದು ಫಿಸಿಕಲಾಗಿ ರೆಸ್ಟ್ ಕೊಟ್ಟಂಗೆ. ಸೊ ಬರ್ನ್ಔಟ್ ಆಗೋಕ್ಕೆ ಚಾನ್ಸೇ ಇಲ್ಲ ಗುರು ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಳ್ಳಿ. ಟಯರ್ಡು, ಐ ಆಮ್ ನಾಟ್ ಫೀಲಿಂಗ್ ಲೈಕ್ ಟು ಡೂ ದಿಸ್, ಅದೆಲ್ಲ ಎಲ್ಲರಿಗೂ ಫೀಲ್ ಆಗೇ ಆಗುತ್ತೆ. ಬಟ್ ಮಾಡ್ತಾನೆ ಇರಬೇಕು. ಆವಾಗಲೇ ಬರುತ್ತಲ್ಲ ಒಂದು ಫ್ಲೋ ಬರುತ್ತೆ. ಒಂದು ವರ್ಕಲ್ಲೇ ನಿಮ್ಗೊಂಥರ ಫನ್ ಸಿಗುತ್ತೆ. ಸೊ ನನಗೇನಂದರೆ ಇದರಲ್ಲಿ ಸ್ವಲ್ಪ ಈ ಥರ ಕ್ರಿಯೇಷನಲ್ಲಿ ಒಂಥರ ಈ ಥರ ಕ್ರಿಯೇಟ್ ಮಾಡ್ತಾಯಿದ್ರೆ ವೀಡಿಯೋ ಒಂಥರ ನನಗೆ ಫನ್ ಥರ ಬ್ರೋ, ಸೀರಿಯಸ್ಲಿ. ಲೈಕ್ ಇದಕ್ಕೆ ಒಂದು ಏನಂತಾರೆ, ಒಂದು ಸ್ಟ್ರಕ್ಚರ್ ಇರೋಲ್ಲ. ಈ ಥರ ಕ್ರಿಯೇಷನ್ಗೆಲ್ಲ ಒಂದು ಇದೆಲ್ಲ ಕ್ರಿಯೇಟಿವಿಟಿ. ಇವಾಗ ನಾನು ಮಾಡ್ತಾ ಇರೋದೆಲ್ಲ ಕ್ರಿಯೇಟಿವ್ ವರ್ಕ್. ಜಸ್ಟ್ ಹೆಂಗೆ ಹೇಳೋದು ನಿಮಗೆ, ಲೈಕ್ ಯು ಡೋಂಟ್ ಹ್ಯಾವ್ ಟು ಬಿ ಇನ್ ಅ ಸ್ಟ್ರಕ್ಚರ್ಡ್ ವೇ. ನಿಮ್ಮ ಓನ್ ಲೈಕ್ ನಿಮ್ಮ ಫ್ಲೋ, ನಿಮ್ಮದು ಓನ್ ಪರ್ಸ್ನಾಲಿಟಿ ಬರುತ್ತೆ, ನಿಮ್ಮದು ಓನ್ ಲೈಕ್ ಕ್ರಿಯೇಟಿವಿಟಿ ಬರುತ್ತೆ. ಸೊ ಎವ್ರಿ ಡೇ ವಿಲ್ ಬಿ ಡಿಫ್ರೆಂಟ್. ಒಂಥರ ಡಿಫ್ರೆಂಟಾಗಿ ನೀವು ಕ್ರಿಯೇಟ್ ಮಾಡ್ತೀರಾ ಎವ್ರಿ ಡೇ. ಸೇಮ್ ಥಿಂಗ್ ನೀವು ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇದೇ ಒಂದು ಬ್ಯೂಟಿ ಈ ಜರ್ನಿದು. ಸೊ ತುಂಬ ಇದೆ ಮಾತಾಡೋಕ್ಕೆ, ಬಟ್ ಫಸ್ಟ್ ಡೇ ಬ್ಯಾಕ್ ಅಲ್ವಾ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ರೆಕಾರ್ಡ್ ಮಾಡಿದ್ದೆ, ಲಾಸ್ಟ್ ವೀಕ್ ಮಂಡೇ. ಅದು ಬೇರೆ ಸ್ವಲ್ಪ ಇಟ್ ವಾಸ್ ರೈನಿಂಗ್ ಆಲ್ಸೋ. ಆದರೂ ಸ್ವಲ್ಪ ಮಾಡಿ ವೀಡಿಯೋ ನೋಡಿದೆ ಗುರು, 4K ರೆಕಾರ್ಡ್ ಆಗಿಬಿಟ್ಟೈತೆ. ಆಮೇಲೆ ನೋಡ್ತಾ ಇದ್ದೀನಿ ನಾವು ಮೈಕು ವರ್ಕ್ ಆಗ್ತಾಯಿಲ್ಲ. ಸೊ ಅದೊಂದು ಭಯ. ಈ ವಿಡಿಯೋಲ್ಲೂ ಹೆಂಗಿರುತ್ತೆ ಗೊತ್ತಿಲ್ಲ. ವಾಯ್ಸು ಲಾಸ್ಟ್ ವೀಡಿಯೋದಲ್ಲೂ ಇದ್ದೇ ಇಲ್ಲ. ಜಸ್ಟ್ ಏನೋ ಲೈಟಾಗಿ ಬರ್ತಾಯಿತ್ತು, ಬಟ್ ಗಾಡಿ ಸೌಂಡ್ ಜಾಸ್ತಿ ಬರ್ತಾಯಿತ್ತು. ಯಾಕಂದರೆ ಈ ಮೇಯ್ನ್ ಮೈಕು, ಫ್ರಂಟ್ ಮೈಕು ಜಾಸ್ತಿ ವರ್ಕ್ ಆಗ್ತಾಯಿತ್ತು. ಆ್ಯಕ್ಚುಲಿ ಫ್ರಂಟ್ ಮೈಕೆ ವರ್ಕ್ ಆಗ್ತಾಯಿತ್ತು, ನನ್ನ ಮೈಕ್ ಅಟ್ಯಾಚ್ ಮಾಡಿದ್ದು ವರ್ಕ್ ಆಗ್ತಾಯಿದ್ದಿಲ್ಲ. ಇವಾಗ ಹೋಪ್ಫುಲಿ ನನ್ನ ಮೈಕ್ ಅಟ್ಯಾಚ್ ಮಾಡಿದ್ದು ವರ್ಕ್ ಆಗ್ತಾಯಿದೆ ಅನಿಸ್ತಾ ಇದೆ. ನೋಡೋಣ ಗುರು. ಪ್ಲಸ್ ಚೆನ್ನಾಗಿ ವರ್ಕ್ ಆದರೆ ಸಾಕು. ಸೊ ಇದು ಆ್ಯಕ್ಚುಲಿ ಒಫಿಷಿಯಲ್ ಹಂಗಂದ್ರೆ ಫಸ್ಟ್ ವೀಡಿಯೋ. ಬಿಕಾಸ್ ಆ ವೀಡಿಯೋದಲ್ಲಿ ವಾಯ್ಸ್ ಇದ್ದಿಲ್ಲ, ಸೊ ಅದು ಕನ್ಸಿಡರ್ ಮಾಡಲ್ಲ. ಅದು ಜಸ್ಟ್ ಫಾರ್ ಫನ್ ಅಂತ ಬಿಡ್ತೀನಿ. ಬಟ್ ಕರೆಕ್ಟ್ ಎಪಿಸೋಡ್ ವೈಸಲ್ಲೇ ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ ಮುಂದೆ. ಬಟ್ ಈ ವಿಡಿಯೋ ಎಷ್ಟು ನಿಮಿಷ ಆಯ್ತು ಈ ವಿಡಿಯೋಗೆ? 8 minutes ಆಯ್ತಲ್ವಾ? ಇಟ್ಸ್ ಎನಫ್ ಫಾರ್ ಟುಡೇ. ಇವಾಗ ಆಫೀಸ್ ಹೋಗೋದ್ರಲ್ಲಿ ಫೋಕಸ್ ಮಾಡಬೇಕು ಗುರು. ಇದೇ ನನ್ನ ಫುಲ್ ಟೈಮ್ ಜಾಬ್ ಇದ್ದಿದ್ರೆ ಇಲ್ಲಿಂದ ಎಲ್ಲೋ ಆಲ್ ಓವರ್ ಇಂಡಿಯಾ ಹೋಗ್ಬಿಡ್ತಾಯಿದ್ದೆ ನಾನು ಟೂರ್ಗೆ. ಬಟ್ ಪರವಾಗಿಲ್ಲ, ಎಲ್ಲದಕ್ಕೂ ಟೈಮ್ ಬರುತ್ತೆ. ಇವಾಗ ಇಲ್ಲೇ ನಿಲ್ಸೋಣ ವೀಡಿಯೋನ. ಬಾಯ್ ಗುರು. ಬಾಯ್ ಗಾಯ್ಸ್, ಟೇಕ್ ಕೇರ್, ಹೋಪ್ ಯು ಹ್ಯಾಡ್ ಫನ್. ಸೊ ಒಂಥರ ಇದು ಮೋಟಿವೇಶ್ನಲ್ ಇರಲಿ, ಮೆಡಿಟೇಷನ್ ಇರಲಿ, ಒಂಥರ ನಿಮಗೆ 1% ಆದರೂ ಹೆಲ್ಪ್ ಮಾಡಿದ್ರೆ ಈ ವಿಡಿಯೋ ಅದು ಸಾಕು ನನಗೆ. ಥ್ಯಾಂಕ್ ಯು. ಬಾಯ್ ಟೇಕ್ ಕೇರ್.